ಪ್ರಾಪರ್ಟೀಸ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ ಸುಸ್ವಾಗತ. ಇಷ್ಟೊತ್ತು ನಾವು ಒಂದು ಅರ್ಥ ಮಾಡ್ಕೊಂಡಿದ್ದೀವಿ, ಮಾಟ ಅನ್ನೋದು ಇದೆ ಅಲ್ವಾ? ಮಾಟ ಅನ್ನೋ ಮಾತು ಕೇಳಿದ್ರೇನೆ ಎಷ್ಟು ಕೆಟ್ಟದು ಅಂತ ಅನ್ಸುತ್ತೆ. ಮಾಟ ಮಾಡ್ತಾರೆ, ತೆಗಿಸ್ತೀವಿ ಅಂತಂತ ಹೇಳ್ತಾರೆ. ಕುಡಿತಾ ಇರ್ತಾರೆ, ಅವ್ರು ಕುಡಿಯೋದು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಅಷ್ಟು ನಿಂಬೆಹಣ್ಣು ಕೊಡೋದು, ಇದು ಮೆಣಸಿನ್ಕಾಯಿ ಕೊಡೋದು, ಆಮೇಲೆ ಇದು ಇಜ್ಜಿಲು ಅದು ಕೊಡೋದು. ಕುಡಿಯೋನಿಗೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಅಲ್ಲ, ಕೇಳಕ್ ಹೋಗಿರ್ತಾರಲ್ಲ ಅವ್ರದ್ದು ನಿಲ್ಲಿಸ್ತೀವಿ ಕುಡಿಯೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ. ಮಾಟ ಮಾಡಿ ಈ ತರ ಕುಡ್ಸೋರ್ನ ಕುಡಿದಂಗೆ ಇರೋ ತರ ಮಾಡ್ತೀವಿ, ಅವನಿಗೆ ಮೈ ಹುಷಾರಿಲ್ಲ ಸರಿ ಮಾಡ್ತೀವಿ ಅಂತಾರ, ಸಾಧ್ಯನಾ? ಮಾಡ್ತಾರೆ ಮಾಡ್ದಂಗೆ ಎಷ್ಟೋ ಜನಕ್ಕೆ ಹಂಗಾಗಿದೆ. ಇಷ್ಟು ದಿನ ಕುಡಿತಾ ಇದ್ದವರು ಅವ್ರು ಹೇಳ್ದಂಗೆನೇ ಬೇಡಪ್ಪ ಅಂತೇಳಿ ಅದಕ್ಕೆ ಬೇರೆ ಇಲ್ಲ, ಅದು ಅವ್ರು ಹೇಳ್ದಂಗೆ ನಿಂಬೆಹಣ್ಣಲ್ಲೇ ಮಾಡ್ತಾರೆ. ನಿಜ ಮಾಡ್ತಾರೆ, ಅದರಲ್ಲಿ ಜ್ಯೂಸಲ್ಲಿ ಹಾಕ್ಕೊಡ್ತಾರೆ, ಅವ್ರು ಕುಡಿಯೋದ್ರಲ್ಲೇ ಹಾಕ್ಕೊಡ್ತಾರೆ. ಮಾಟ ಮಂತ್ರ ಮಾಡಿ ಅದನ್ನ ಕುಡಿಯೋ ತಪ್ಪಿಸೋಂಗಿದ್ರೆ ಇಷ್ಟು ಬಾರಿಗಳು ಇರ್ತಾ ಇರಲಿಲ್ಲ, ಇಷ್ಟು ಕ್ಲಬ್ಗಳು ಇದು ಇರ್ತಾ ಇರಲಿಲ್ಲ. ಜನರಲ್ ಆಗಿ ಲೋಕದಲ್ಲಿ ಇರೋ ಕೆಟ್ಟದನ್ನ ನಮ್ಮ ದೇಶದಲ್ಲಿರೋ ಕೆಟ್ಟದನ್ನ ಯಾಕೆ ಮಾಡಲ್ಲ? ಮೇಡಮ್, ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅದಕ್ಕೆ ಆದಂತ ಒಂದು ವ್ಯಕ್ತಿ ಇರ್ತಾನೆ. ಈಗ ಬುಂಡಾಟಿಕೆಗೋಸ್ಕರ ಮಾಡ್ತಾ ಇರೋರು ಜಾಸ್ತಿ ಆಗಿದ್ದಾರೆ. ಮಾಡೋ ವ್ಯಕ್ತಿ ಕರೆಕ್ಟ್ ಆಗಿರೋ ಪವರ್ಫುಲ್ ಆಗಿರುವಂತ ವ್ಯಕ್ತಿಗಳು ಬೆರಳಿಕೆಯವರು ಅಷ್ಟೇ ಇರೋದು. ಇವಾಗ ಅಂತವ್ರನ್ನ ಸಿಗ್ತಾ ಇಲ್ಲ ಅಷ್ಟೇ. ಅವ್ರಿಗಿಂತ ಜಾಸ್ತಿ ಇರೋರು ಕೆಟ್ಟದಾಗ ಮಾಡ್ತಾ ಇರೋರು ಇಂತ ಅವ್ರು ಸಿಗ್ತಾ ಇಲ್ಲ, ಅವ್ರ ಹತ್ರ ಹೋಗಿ ಇವ್ರು ಮೋಸ ಹೋಗ್ತಾ ಇದಾರೆ ಹೊರತು ಒಳ್ಳೆಯವ್ರ ಹತ್ರ ಹೋಗ್ತಾ ಇಲ್ಲ. ಹೇಳಿ, ಕೆಟ್ಟದನ್ನೆಲ್ಲ ಅವರು ಹೋಗ್ಲಾಡ್ಸೋಂಗಿದ್ರೆ ಮಾಟ ಮಂತ್ರದಿಂದ ಇವಾಗ ಕೆಟ್ಟದೇ ಜಾಸ್ತಿ ಆಗ್ತಾ ಇದೆಯಲ್ಲ. ಎಲ್ಲಿ ನೋಡು ಕುಡುಕರು ಹೆಚ್ಚಾಗ್ತಾ ಇದಾರಲ್ಲ, ಕುಡುಕರು ಕಡಿಮೆ ಯಾಕೆ ಆಗ್ತಾ ಇಲ್ಲ? ನಿಮ್ಮ ಯಜಮಾನ್ರು ಕುಡಿತಾರಾ? ನಿಮ್ಮ ಯಜಮಾನ್ರು ಕುಡಿತಾರಾ? ಅವ್ರ ಕೋಪ ಅದಕ್ಕೆ ಮೇಲೆ ಬಂದಿದೆ. ಇಲ್ಲ ಅಂತ ಹೇಳ್ತಾ ಇದೀವಿ ಮೇಡಮ್, ಇಲ್ಲ ಅಂತ ಹೇಳ್ತಾ ಇದೀವಿ ಮೇಡಮ್. ನಿಮ್ಮ ಯಜಮಾನ್ರು ಕುಡಿಯಲ್ವಾ? ಕುಡಿಯಲ್ಲ ಮೇಡಮ್. ನಿಜ? ದೇವರಾಣಿಗೋ? ಏನ್ ಮೇಡಮ್? ದೇವರಾಣಿಗೋ ಕುಡಿಯಲ್ಲ ಅಷ್ಟೇ ಮೇಡಮ್, ಕುಡಿಯೋದಿಲ್ಲ, ಕುಡಿಯೋದೇ ಇಲ್ಲ. ಒಂದ್ ನಿಮಿಷ, ಇಲ್ಲಿ ಪ್ರತಿಯೊಂದು ಎನರ್ಜಿನಲ್ಲೂ ಮೇಡಮ್ ಒಂದು ಒಳ್ಳೇದಿರುತ್ತೆ, ಒಂದು ಕೆಟ್ಟದಿರುತ್ತೆ. ಇದೆಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲ ನಾವು ಡಿಸ್ಕಸ್ ಮಾಡಿ ಆಯಿತು. ಬಟ್ ಇಲ್ಲಿ ಯಾವುದೇ ಒಂದು ಪ್ರಯತ್ನದಿಂದ ಒಂದು ಒಳ್ಳೆ ಫಲಿತಾಂಶನೂ ಇರುತ್ತೆ, ನೆಗೆಟಿವ್ ಇರುತ್ತೆ. ಇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋರ್ಗಿಂತ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೆಟ್ಟದಾಗ್ತದೆ ಹೊರತು ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು. ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ತಾರಂತೆ. ಏನೇನ್ ಕೆಟ್ಟದ್ದು ಉಪಯೋಗಿಸ್ತಾರೆ ಇವರು? ಕೆಟ್ಟದ್ದು ಮಾಡ್ಬೋದು, ಒಳ್ಳೇದು ಮಾಡ್ಬೋದು ಅಂತ. ಎಕ್ಸಾಂಪಲ್ಗೆ ಯಾವ್ದಾರು ಒಳ್ಳೇದು ಯಾವ್ದಾರು ಒಂದಾಗಿದ್ಯಾ ಸೈಂಟಿಫಿಕ್ ಆಗಿ? ಒಂದ್ ಆಗ್ಬೇಕು ಈಗ ಸದ್ಯಕ್ಕೆ. ಸರ್ ಕೆಳಕೊಡಿ, ಅವ್ರ ಹತ್ರ ಕೊಡಿ. ಹೆಂಗ್ ಏನಾದ್ರೂ ಒಂದು ಕಳ್ಕೊಂಡ್ಬಿಟ್ರೆ ವಸ್ತು ಇಲ್ಲಿದೆ, ಮೊದ್ಲೆಲ್ಲ ಈ ಎಲೆಯಲ್ಲಿ ಹಾಕಿ ತೋರಿಸ್ತಾರೆ, ಆ ರೀತಿ. ಒಂದ್ ನಿಮಿಷ ಅಮ್ಮ, ಇದನ್ನ ಚಿಕ್ಕದೊಂದು ಮಗು ಬರ್ತಾ ಇದೆ, ಆ ಮಗು ನೋಡಿ ನಿಮ್ಮೆಲ್ಲ ಕೇಳೋ ಪ್ರಶ್ನೆಗೆ ಎಲ್ಲರಿಗೂ ಉತ್ತರ ಕೊಡ್ತಾಳೆ, ತಿಳ್ಕೊಬಹುದು. ಅಂದ್ರೆ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ. ಅದು ಸ್ವಾಭಿಮಾನದಿಂದ ಅಲ್ಲ ಅಂತ ಯಾರು ತಿರಸ್ಕಾರ ಮಾಡಕ್ ಹೋಗಬೇಡಿ. ಸತ್ಯ ಒಪ್ಕೊಳ್ಳಿ, ಇಲ್ಲದಿದ್ದ ಸತ್ಯ ಅಲ್ಲ ಅಂತ. ಸರ್ ಒಂದೇ ನಿಮಿಷ ಮೇಡಮ್, ಏನಾದ್ರೂ ಅವ್ರು ಪ್ರೂವ್ ಮಾಡ್ಬಿಟ್ರೆ ಒಪ್ಕೋಬೇಕು. ಒಪ್ಕೋತೀರಾ ಒಪ್ಕೊಳ್ಳಲ್ವಾ? ಉತ್ತರವನ್ನ ನಾನು ಕೊಡಿಸ್ತೇನೆ. ಹೌದು, ಒಂದು ಮಗು ಪ್ರತ್ಯಕ್ಷವಾಗಿ ಇಲ್ಲೇ ಕೊಡಿಸ್ತೇನೆ. ಈಗ ನೋಡಿ, ನಿಮಗೆ ಈ ವೇದಿಕೆ ಮೂಲಕ ಒಂದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ನಿಮ್ಮ ಜೈಲ್ ಇದ್ದಾನಲ್ಲ, 41 ಡೇಸ್ ಈಚೆದಲ್ಲಿ ನಮ್ಮಲ್ಲಿ ಸಾಧ್ಯ ಕರ್ತವ್ಯ. ಬಟ್ ನಾವು ಮಾಡಲ್ಲ. ಯಾಕಂದ್ರೆ ಅವ್ನು ಮಾಡೋ ತಪ್ಪಿಗೆ ಪರಿಸ್ಥಿತಿ ದೇಶ ಕೊಟ್ಟಿದೆ, ರಾಷ್ಟ್ರ ಕೊಟ್ಟಿದೆ, ನ್ಯಾಯಾಂಗ ಕೊಟ್ಟಿದೆ. ಅದು ವಿರುದ್ಧ ಹೋಗ್ಲಂಗೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಮಂತ್ರಕ್ಕೆ ಇರ್ತಕ್ಕಂಥ ಶಕ್ತಿ ಮತ್ತೆ ಯಾವುದಕ್ಕೂ ಇಲ್ಲ. ಬಾಮಗಳೇ, ಮಂತ್ರಕ್ಕಿಂತ ಶಕ್ತಿ ಮತ್ತೆ ಯಾವುದಕ್ಕೂ ಇಲ್ಲ. ಆ ಶಕ್ತಿ ಇದೆ. ಬಾಪಲ್ಲಿ ಕೂತು ಬಾ. ಇದೇನು ಮೊಬೈಲ್ ಇಟ್ಕೊಂಡು ಬಂದಿಯಾ? ಇಲ್ಲ ಮೇಡಮ್, ಅದೇ ಹೇಳ್ದಲ್ಲ, ನಾವು ಅಂಜ ತರಿಸಿದ್ದೇನೆ ಮೇಡಮ್. ಮೇಲೆ ಮಧ್ಯೆ ಕೂತು. ಮೇಡಮ್, ಈ ಮಗಳಿಗೂ ನನಗೆ ಯಾವುದು ಸಂಬಂಧ ಇಲ್ಲ. ಈಕೆ ಹುಟ್ಟಿದ್ದು ಶ್ರೀರಾಮ್ಪುರದಲ್ಲಿ, ನಾನು ಆಡುಗೋಡಿಯಲ್ಲಿ. ಅದು ನನಗೆ ಪರಿಚಯ ಇತ್ತು, ಅದಕ್ಕೋಸ್ಕರ ಕರೆಸಿದ್ದೇನೆ. ನೇಮ್ ಗಾಯತ್ರಿ, 7ನೇ ಕ್ಲಾಸ್ ಓದ್ತಾ ಇದ್ದಾಳೆ. ನಿಮಗೆ ಡೌಟ್ ಇದೆ, ನಿಮ್ಮ ಮಕ್ಕಳು ಯಾರು ಕರೆಸಬೇಕಾದ್ರೆ ಅದು ನೋಡ್ಬೋದು. ಅದನ್ನು ಕಲಿದು ಏನು ತಂದಿದ್ದಾಳೆ ಅದು ಬೇರೆ ಕೂಡ ಆ ಮಕ್ಕಳು ಕೂಡ ನೋಡ್ಬೋದು. ಇಲ್ಲ, ಆಕೆದು ಕುಳಿತುಕೊಳ್ಳಿ, ಸಾವಧಾನ ಕ್ವಶನ್ ಮಾಡಿದ್ರೆ ಪ್ರಶ್ನೆ ಮಾಡ್ದೇನೆ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ. ಪ್ರಶ್ನೆ ಕರೆಕ್ಟ್ ಬಂತ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಸುಖ ಬಿಟ್ಕೊಳ್ಳಿ. ನನ್ನ ಬಗ್ಗೆ ಹೇಳ್ತೀನಿ. ನಾವು ಪ್ರಶ್ನೆ ಕೇಳಿದ್ರೇನೆ ಇವಳು ಕಂಡಿಡಿದು ಉತ್ತರ ಕೊಡೋದು. ಕೇಳಿದ್ರೆ ಏನು ಕೊಡ್ತಾಳೆ? ಇಲ್ಲ, ಈ ತರ ಒಂದಾಗಿದೆ ಅಂತಾನೆ ಹೇಳ್ಬೇಕಾ? ಇಲ್ಲ ಅಂದ್ರೆ ನಿಮ್ಮ ಹೆಸರು ಹೇಳ್ಬಿಟ್ಟು ನನ್ನ ಮನಸ್ಸನ್ನು ನೆನೆಸಿದ್ದಾಗುತ್ತೆ ಅಂತ ಕೇಳಿ ಆಗುತ್ತೆ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಹುಡುಗಿ ತೊಗೊಂಡಿರಲ್ಲ ಅಂಜನಾ ಅಂತ. ಅಂಜನಾ ಮಂತ್ರ ದಿವ್ಯ ಶಕ್ತಿ, ಅದು ತುಂಬ ಕಷ್ಟನೇ. ಅದು ಗ್ರಹಣ ಕಾಲದಲ್ಲಿ ಅಮಾವಾಸ್ಯೆ ದಿವಸ ಈ ಯಾವ ಟೈಮ್ ಮಾಡ್ತಾರೆ ಅಂತ ಅವ್ರು ಗೊತ್ತಿರ್ತಾರೆ. ಅದನ್ನ ಶಕ್ತಿನ ರೂಪವನ್ನು ಅವ್ರು ಪಡಿಸ್ಕೊಂಡು ಅದನ್ನ ಹೇಳೋ ಸದೈವ ಆಗಲ್ಲ. ಅನ್ಕೋಬಹುದು ಅಷ್ಟೇ. ಶಕ್ತಿ ಅದು, ಮಂತ್ರ ಶಕ್ತಿ ಅದು, ದಿವ್ಯ ಶಕ್ತಿ. ಅದು ಸುಳ್ಳು. ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಮನದಲ್ಲಿಟ್ಟುಕೊಂಡು ಮಾತಾಡಿ ದಯಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ. ಇವಳ ಹತ್ರ ಏನ್ ಕೇಳಬೇಕು? ನಾನು ಏನು ಕೇಳಲಿಲ್ಲ. ನಾನು ಕೇಳಲಿಲ್ಲ, ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ನೀನು ಹೇಳ್ತೀಯಾ? ಖಂಡಿತ ಮೇಡಮ್. ಹೆಂಗ್ ಹೇಳ್ತೀಯಾ? ಅಲ್ಲಿ ಕಾಣುತ್ತೆ ಮೇಡಮ್. ನನ್ನ ಹೆಸರು ಲಕ್ಷ್ಮಿ ಅವರು ಅಂತ. ಲಕ್ಷ್ಮಿ ಅಂತ ಏನೋ ಇಟ್ಟಿದ್ದಾರೆ. ಫಿಲ್ಮ್ ಆಕ್ಟರ್ ಲಕ್ಷ್ಮಿ ಅವರು. ಆಯ್ತಾ? ಲಕ್ಷ್ಮಿ